ವೆಲ್ಕಮ್ ಬ್ಯಾಕ್ ಟು ಹಾಲು ಜೇನುಲೋಕ. ನಾನಿವತ್ತು ಇಲ್ಲಿ ವಿತೌಟ್ ತೆಂಗಿನ ಹಾಲು ಗೀ ರೈಸ್ ಹೇಗೆ ಮಾಡೋದು ಅಂತ ಸಿಂಪಲಾಗಿ ಹೇಳ್ಕೊಡ್ತಾ ಇದ್ದೀನಿ. 2 ರಿಂದ 3 ಟೇಬಲ್ ಸ್ಪೂನ್ ತುಪ್ಪ ತಗೊಳ್ಳಿ. ಅದಕ್ಕೆ ಎಲ್ಲ ಸ್ಪೈಸಸ್ನ ಆ್ಯಡ್ ಮಾಡಿ ಚೆನ್ನಾಗಿ ಹುರಿದಾದ ಮೇಲೆ ಅದಕ್ಕೆ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಕ್ಕೆ ಲವಂಗ, ಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಅದಾದ ನಂತರ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ನಿಮ್ಗೆ ಯಾವ್ದಾದ್ರು ಇಷ್ಟವಾಗಿರುವಂಥ 2 ತರಕಾರಿ ಅಂದರೆ ಮಕ್ಕಳಿಗೆ ಜಸ್ಟ್ ಅಟ್ರಾಕ್ಷನ್ ಆಗಲಿ ಅಂತ ನಾನಿಲ್ಲಿ ಕ್ಯಾರೆಟ್ ಮತ್ತು ಬಟಾಣಿನ ಯೂಸ್ ಮಾಡ್ತಾ ಇದ್ದೀನಿ. ಅದಾದ ನಂತರ 1 ಲೋಟ ಅಕ್ಕಿಗೆ ನಾನಿಲ್ಲಿ 2 ಲೋಟ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 2 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಗೀ ರೈಸ್ ಸೈಡ್ಸ್ಗೆ ಏನಾದರೂ ಜೊತೆಗೆ ಬೇಕಲ್ಲ, ಸೊ ಇದನ್ನು ಕೂಡ ನಾನು ಗ್ರೇವಿನ ವಿತೌಟ್ ತೆಂಗಿನ ಹಾಲು ಅಂದರೆ ತೆಂಗಿನಕಾಯಿನ ಏನು ರುಬ್ಬದೆ ಹಂಗೆ ಜಸ್ಟ್ ಹಾಗೇ ಗ್ರೇವಿ ಮಾಡ್ತಾ ಇದ್ದೀನಿ. ಇದನ್ನು ನಾವು ಚಪಾತಿ ದೋಸೆ ಕೂಡ ಬಳಸ್ಕೋಬೋದು. ಏನಿಲ್ಲ, 2 ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಾದ ನಂತರ ಸ್ವಲ್ಪ ಓಂಕಾಳು, ಚಕ್ಕೆ 1 ಪೀಸ್, ಲವಂಗ 1 ಪೀಸ್ ಹಾಕ್ಕೊಂಡು ಬಾಡಿಸ್ಕೊಂಡು ಅದಕ್ಕೆ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಅದಾದ ನಂತರ ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಸಣ್ಣ ಅಂದರೆ ಸ್ವಲ್ಪ ಒಂದು ಮೀಡಿಯಮ್ ಸೈಜಲ್ಲಿರಲಿ, ಹಚ್ಕೊಂಡು ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಸೊ ಚೆನ್ನಾಗಿ ಬಾಡಿಸಾದ್ಮೇಲೆ ನಾನಿಲ್ಲಿ 2 ದೊಡ್ಡ ಸೈಜಿನ ಟೊಮೆಟೊ ತೊಗೊಂಡಿದ್ದೀನಿ. ಯಾಕಂದರೆ ನಾವಿಲ್ಲಿ ಯಾವುದೇ ಥರ ಮಸಾಲೆ ರುಬ್ತಾ ಇಲ್ಲ, ಅದಕ್ಕೋಸ್ಕರ ಸ್ವಲ್ಪ ಗ್ರೇವಿ ಟೈಪ್ ಬರಲಿ ಅಂತ ಹೇಳಿ ನಾನಿಲ್ಲಿ 2 ದೊಡ್ಡ ಟೊಮೊಟೊನ ಹಾಕೊತಾ ಇದ್ದೀನಿ. ಅದಕ್ಕೆ ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಕಾಯೋದಕ್ಕೆ ಇಟ್ಬಿಡಿ. ಚೆನ್ನಾಗಿ ಬೆಂದಾದಮೇಲೆ ಟೊಮೊಟೊ ನೀರೆಲ್ಲ ಬಿಟ್ಕೊಳ್ಳುತ್ತೆ, ಅದೇ ನಿಮಗೆ ಗ್ರೇವಿ ಟೈಪಲ್ಲಿ ಸಿಗ್ತಾ ಇರುತ್ತೆ. ಸೊ ಅಷ್ಟರಲ್ಲಿ ನನ್ನ ಮಗಳಿಗೆ ಸ್ನ್ಯಾಕ್ಸ್ ರೆಡಿ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತು ಬಾಕ್ಸಿಗೆ ಆ್ಯಪಲ್ ಹಾಕಿದ್ದೆ. ಸ್ನ್ಯಾಕ್ಸಿಗೆ ಒಂದು ಟಿಪ್ ಏನಪ್ಪ ಅಂತಂದರೆ, ನಾವು ಯಾವಾಗಲೂ ಯೂಶ್ವಲ್ಲೇ ಆ್ಯಪಲ್ನ ಕಟ್ ಮಾಡಿ ಡೈರೆಕ್ಟಾಗಿ ಬಾಕ್ಸಿಗೆ ಹಾಕೋದ್ರಿಂದ ಅದು ಅವರು ಒಂದು 1/2 ಅವರ್ ಇಲ್ಲ 1 ಅವರ್ ಬಿಟ್ಟು ತೆಗೆದು ನೋಡಿದಾಗ ಅದು ಸ್ವಲ್ಪ ಬ್ರೌನಿಷ್ ಟೈಪ್ ಆಗಿರುತ್ತೆ. ಸೊ ಮಕ್ಕಳು ಅಷ್ಟಾಗಿ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ಏನಪ್ಪ ಅಂತಂದರೆ, ಕಟ್ ಮಾಡಾದ್ಮೇಲೆ 5 ರಿಂದ 10 ನಿಮಿಷಗಳ ಕಾಲ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಆ್ಯಪಲ್ನ ಒಂದು 5 ರಿಂದ 10 ನಿಮಿಷ ನೆನೆ ಆಗೋದಕ್ಕೆ ಬಿಟ್ಬಿಡಬೇಕು. ಸೊ 10 ನಿಮಿಷ ಉಪ್ಪು ನೀರಲ್ಲಿ ನೆಂದಾದ್ಮೇಲೆ ಅದು ಯಾವುದೇ ಥರ ಕನ್ವರ್ಟ್ ಆಗೋದಿಲ್ಲ. ನೀವು 1 ಅವರ್ ಅಲ್ಲ 2 ಅವರ್ಸ್ ಬಿಟ್ಟು ನೋಡಿದ್ರು ಆ್ಯಪಲ್ಲು ನಾವು ಯಾವ ರೀತಿ ಕಟ್ ಮಾಡಿರ್ತೀವೋ ಅದೇ ರೀತಿ ಇರುತ್ತೆ. ಸೊ ಸೈಡಲ್ಲಿ ನೋಡ್ತಾ ಇದ್ದೆ ಹಾಗೆಯೇ ಗ್ರೇವಿ ಏನು ಬೆಂದಿದೆಯಾ, ಆಲೂಗಡ್ಡೆ ಎಲ್ಲ ಬಂದಿದೆಯಾ ಅಂತ. ನಿಮ್ಗೇನಾದ್ರು ಇನ್ನೊಂದು ಸ್ವಲ್ಪ ಬೆಂದಿಲ್ಲ ಅಂತ ಅನಿಸಿದ್ರೆ ಒಂದು 1/4 ಲೋಟ ನೀರನ್ನು ಹಾಕಿ ನೀವು ಆ ಲಿಡ್ ಕ್ಲೋಸ್ ಮಾಡಿ ಇನ್ನೊಂದು ಸ್ವಲ್ಪ ಬೇಯಿಸ್ಬೋದು. ಸ್ವಲ್ಪ ಫ್ರೈ ಆಗಿದ್ರೂ ಸಾಕು. ಕೆಲವೊಬ್ಬರಿಗೆ ಆಲೂಗಡ್ಡೆ ತುಂಬ ಮೃದುವಾದರೆ ಇಷ್ಟಪಡೋದಿಲ್ಲ, ಸ್ವಲ್ಪ ಗಟ್ಟಿಯಾಗಿದ್ರೇ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಅಕಸ್ಮಾತ್ ನಿಮ್ಗೇನಾದ್ರು ಇನ್ನೂ ಸ್ವಲ್ಪ ಬೇಕು ಅಂತ ಅನಿಸಿದ್ರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಬಿಟ್ಟು ಬೇಯೋದಕ್ಕೆ ಇಡ್ಬೋದು. ಅದಾದ ನಂತರ ಇಲ್ಲಿ ಸೈಡಲ್ಲಿ ಆಲ್ರೆಡಿ ಗೀ ರೈಸ್ ಆಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಜಸ್ಟ್ ಸಿಂಪಲ್ಲಾಗಿ ಕ್ಯಾರೆಟು ಬೀನ್ಸ್ ಹಾಕೋದ್ರಿಂದ ಮಕ್ಕಳಿಗೆ ಅಟ್ರಾಕ್ಷನ್ ಆಗುತ್ತೆ, ಆರೆಂಜ್ ಕಲರು ಗ್ರೀನ್ ಕಲರ್ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ನಾನಿಲ್ಲಿ ಕ್ಯಾರೆಟು ಮತ್ತು ಬೀನ್ಸ್ನ ಆ್ಯಡ್ ಮಾಡಿದ್ದೀನಿ. ಏನಿಲ್ಲ, ನಾವು ಎಲ್ಲ ಥರ ಅಡುಗೆನೂ ಮಾಡ್ತಿರ್ತೀವಲ್ಲ, ಜಸ್ಟ್ ಮಕ್ಕಳಿಗೆ ಅಟ್ರಾಕ್ಷನ್ ಆಗೋ ಥರ ಏನಾದರೂ ಒಂದು 2-3 ಪಾಯಿಂಟ್ಸ್ ಅಂತಂದರೆ ಗ್ರೀನ್ ವೆಜಿಟೇಬಲ್ಸ್ ಆಗಿರ್ಬೋದು, ಇಲ್ಲ ಅಂತಂದರೆ ಆರೆಂಜ್ ಕಲರ್ದು ಇವಾಗ ಕ್ಯಾರೆಟ್ ಆಗಿರ್ಬೋದು, ಅವ್ರಿಗೆ ಜಸ್ಟ್ ಅಟ್ರಾಕ್ಷನ್ ಆಗೋ ಥರ ಏನಾದರೂ ಅಡುಗೆಗಳಲ್ಲಿ ಆ್ಯಡ್ ಮಾಡಿಬಿಟ್ರೆ ಮಕ್ಕಳು ಬಾಕ್ಸ್ನ ಖುಷಿಯಾಗಿ ಖಾಲಿ ಮಾಡ್ಕೊಂಡು ಬರ್ತಾರೆ. ಸೊ ನೋಡ್ತಾ ಇದ್ರಲ್ಲ, 5 ರಿಂದ 10 ನಿಮಿಷ ನೀರಲ್ಲಿ ಉನಿ ಹಾಕಿದ್ದ ಆ್ಯಪಲ್ನ ನಾನೀಗ ಬಾಕ್ಸಿಗೆ ಇಡ್ತಾ ಇದ್ದೀನಿ. ಇದು ಬಾಕ್ಸು ನಾವು ನಾನು ಇವಾಗ 7 o'clock ಕಟ್ತಾ ಇರೋದು. ನನ್ನ ಮಗಳು ಅರೌಂಡ್ 10:30 ಹಂಗೆ ತಿಂತಾಳೆ. ಅದು ಹಂಗೆ ವೈಟ್ ಕಲರ್ ಆಗೇ ಇರುತ್ತೆ, ಯಾವುದೇ ಬ್ರೌನಿಷಿಗಾಗಲಿ ಒಂಥರ ಹಿಂಗೆ ನೀರು ಬಿಟ್ಕೊಳ್ಳೋದಾಗಲಿ ಅದು ಯಾವ ಥರನೂ ಕನ್ವರ್ಟ್ ಆಗಿರಲ್ಲ. ಸೊ ಅದಾದ ನಂತರ ಇಲ್ಲಿ ಸೈಡಲ್ಲಿ ನೋಡ್ತಾ ಇದ್ದೆ ಗ್ರೇವಿ ಬೆಂದಿದೆಯಾ ಏನು ಅಂತ. ಸೊ ಆಲೂಗಡ್ಡೆ ಎಲ್ಲ ಬೆಂದಿತ್ತು. ಸೊ ಅದಕ್ಕೆ ನಾನಿಲ್ಲಿ ಸ್ವಲ್ಪ ಅರಿಶಿನ ಪೌಡರು, ಸ್ವಲ್ಪ ಚಿಲ್ಲಿ ಪೌಡರು, ಅದಾದ ನಂತರ ಸ್ವಲ್ಪ ಗರಂ ಮಸಾಲೆ ಎಲ್ಲ 1 ಟೇಬಲ್ ಸ್ಪೂನ್ ಮಾತ್ರ ತೊಗೊಂಡಿದ್ದೀನಿ. ಅದನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಗ್ರೇವಿ ಎಷ್ಟಾಗುತ್ತೆ ನೋಡಿಕೊಂಡು, ನಮಗೆ ಅಂದರೆ ಸ್ವಲ್ಪ ತುಂಬ ತಿಕ್ ಬೇಕು ಅನ್ನೋರಿಗೆ ಸಾಕಾಗುತ್ತೆ, ಇಲ್ಲ ಇನ್ನೊಂದು ಸ್ವಲ್ಪ ಗ್ರೇವಿ ಇರಲಿ ಅನ್ನೋರಿಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದ್ಸಲ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೋಬೋದು. ಗ್ರೇವಿ ಎಲ್ಲ ಚೆನ್ನಾಗಿ ಬೆಂದಾದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕಸೂರಿ ಮೇಥಿನ ಆ್ಯಡ್ ಮಾಡಿ. ಇದು ಫ್ಲೇವರು ಚೆನ್ನಾಗಿ ಕೊಡುತ್ತೆ, ಅದಾದಮೇಲೆ ಸ್ವಲ್ಪ ಅಟ್ರಾಕ್ಷನ್ ಆಗೋ ಇರುತ್ತೆ ಅಂತ ಹೇಳ್ಬೋದು. ಸೊ ಇದಾಗಿತ್ತು ಇವತ್ತಿನ ನನ್ನ ಸಿಂಪಲ್ ರೆಸಿಪಿ ವಿತೌಟ್ ತೆಂಗಿನ ಹಾಲು ಗೀ ರೈಸು ಮತ್ತು ಕುರ್ಮಾನೆ ಹೇಗೆ ಮಾಡೋದು ಅಂತ. ಜಸ್ಟ್ ಸಿಂಪಲ್ಲಾಗೆ ಮಾಡ್ಬೋದು. ಏನಿಲ್ಲ, ಈ ಗ್ರೇವಿನ ನಾವು ದೋಸೆ ಜೊತೆ ಆಗಲಿ ಇಲ್ಲ ಚಪಾತಿ ಜೊತೆ ಆಗಲಿ ಇಲ್ಲ ಎಮರ್ಜೆನ್ಸಿಗೆ ಕೆಲವೊಬ್ಬರು ರೈಸ್ ಜೊತೆ ಕೂಡ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಒಂದ್ಸಲಿ ಟ್ರೈ ಮಾಡಿ ನೋಡಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾರೆಲ್ಲ ಟ್ರೈ ಮಾಡಿದ್ರಿ ಅಂತ ಹೇಳಿಬಿಟ್ಟು. ಅದಾದ ನಂತರ ನನ್ನ ಮಗಳು ಬಾಕ್ಸ್ಗೆ ಇಲ್ಲಿ ಪ್ಯಾಕ್ ಮಾಡ್ತಾಯಿದ್ದೆ. ಆದಷ್ಟು ಸ್ಕೂಲ್ ಮಕ್ಕಳಿಗೆ ಸ್ನ್ಯಾಕ್ಸ್ ಆಗಿರಲಿ ಇಲ್ಲಾಂದರೆ ಲಂಚ್ಗಳಾಗಿರಲಿ ಮನೆಯಲ್ಲೇ ಮಾಡ್ಕೊಡೋದಕ್ಕೆ ಟ್ರೈ ಮಾಡಿ. ಆದಷ್ಟು ಬೇಕ್ರಿ ಫುಡ್ನ ಅವಾಯ್ಡ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಾದ ನಂತರ ಬಾಕ್ಸೆಲ್ಲ ರೆಡಿ ಆಯಿತು. ಪಾಪಗೂ ಕೂಡ ಊಟ ಹಾಕ್ಕೊಟ್ಟೆ. ಯೂಶ್ವಲಿ ನನ್ನ ಮಗಳು ಬೆಳಗ್ಗೆ ಟೈಮ್ ಹಾಲು ಕುಡಿಯೋದಿಲ್ಲ. ಡೈರೆಕ್ಟಾಗಿ ನಾನು 7:30ಗೆ ಏನು ಅಡುಗೆ ಮಾಡಿರ್ತೀನಲ್ವ ಮಧ್ಯಾಹ್ನಕ್ಕೆ ಅದನ್ನೇ ತಿನ್ನಿಸಿ ಕಳಿಸ್ತೀನಿ. ಯಾಕಂದರೆ ಅವ್ರಿಗೆ ಸ್ನ್ಯಾಕ್ಸ್ಗೆ 10 ಮಿನಿಟ್ಸ್ ಅಷ್ಟೇ ಬಿಡೋದು. ಸೊ ಹಾಗಾಗಿ 10 ಮಿನಿಟ್ಸ್ ಸಾಕಾಗಲ್ಲ ಅಂತ ಹೇಳಿಬಿಟ್ಟು ಮನೆಯಲ್ಲೇ ನಾನು ಬೆಳಗ್ಗೆ ಟೈಮು ಬ್ರೇಕ್ಫಾಸ್ಟ್ ಮಾಡಿಸೇ ಕಳಿಸ್ತೀನಿ. ಹಾಲೇನೂ ಕೊಡೋದಿಲ್ಲ. ಯೂಶ್ವಲಿಯಾಗಿ ಅವಳು ಹಾಲು ಕುಡಿಯೋದು ಇಲ್ಲ. ಸೊ ನಾಳೆ ಕಂಟಿನ್ಯೂವೇಷನ್ ಬ್ಲಾಗ್ ಆಗಿರುತ್ತೆ ಇದು. ಯಾಕಂತಂದರೆ ಇದು ಶುಕ್ರವಾರದ್ದು ರೆಸಿಪಿ ಬ್ಲಾಗ್ ಶೇರ್ ಮಾಡಿದ್ದೀನಿ. ಸೊ ಸ್ಯಾಟರ್ಡೇ ಬಂದುಬಿಟ್ಟು ಏಕಾದಶಿ ಹಬ್ಬ ಎಲ್ರಿಗೂ ಗೊತ್ತಿರೋ ಹಾಗೆ. ಸೊ ಮಗಳು ಸ್ಕೂಲಿಂದ ಬಂದಳು. ಅದಾದ ನಂತರ ಎಲ್ಲರೂ ಸಂಜೆ ನೀಟಾಗಿ ಪೂಜೆ ಗೀಜೆ ಎಲ್ಲ ಮಾಡಿ ಮುಗಿಸಿ, ಇವತ್ತು ನಾನು ಈ ಬಾರಿ ನಾನು ಊರಿಗೆ ಹೋಗಿರಲಿಲ್ಲ. ಇಲ್ಲೇ ಬ್ಯಾಂಗ್ಳೂರಲ್ಲಿ ನಮ್ಮ ಚಿಕ್ಕಪ್ಪ ಮನೆಗೆ ಹೋಗಿದ್ದೆ ಏಕಾದಶಿ ಹಬ್ಬಕ್ಕೆ.
ಅವರು ಪ್ರತಿ ಸರಿ ಕರಿತಾ ಇದ್ರು. ಈ ಸಲ ಯಾವ ಸಲಿನೂ ಹೋಗೋದಕ್ಕಾಗಿರಲಿಲ್ಲ. ಈ ಸಲಿನೇ ಫಸ್ಟ್ ಟೈಮ್ ನಾನು ಹೋಗಿರೋದು ಏಕಾದಶಿ ಹಬ್ಬಕ್ಕೆ. ಯಾಕಂದರೆ ಯೂಶ್ವಲಿ ನಾವು ಊರಿಗೆ ಹೋಗ್ತಾ ಇದ್ವಿ. ಊರಿಗೆ ಅಂತಂದರೆ ಅಮ್ಮ ಅವ್ರ ಮನೆ ಸೈಡ್ ಹೋಗ್ತಾ ಇದ್ವಿ. ಇದು ಅಪ್ಪ ಮನೆ ಸೈಡು. ಸೊ ಇದು ಫಸ್ಟ್ ಟೈಮ್ ನಾನು ಈ ವರ್ಷವೇ ಹೋಗಿರೋದು. ಅದಾದ ನಂತರ ಹೋದ್ವಿ. ಆಂಟಿ ಎಲ್ಲ ದೇವ್ರ ಮನೆ ಕ್ಲೀನ್ ಮಾಡ್ತಾಯಿದ್ರು. ನಮ್ಮ ಚಿಕ್ಕಪ್ಪ ಬಂದು ಕಂಪ್ಲೀಟ್ ಎಡೆ ಹತ್ರ ಏನೇನು ಮಾಡಬೇಕಲ್ಲ ಅಂದರೆ ಏನೇನು ಅವ್ರದ್ದು ಬಟ್ಟೆಗಳಿರ್ಬೋದು, ಇಲ್ಲ ಅಂತಂದರೆ ಎಡೆಗಳಿಗೆ ಇಡೋದಕ್ಕೆ ತಯಾರಿಗಳಿರ್ಬೋದು, ಅದನ್ನೆಲ್ಲ ಮಾಡ್ತಾಯಿದ್ರು. ನಾನಿಲ್ಲಿ ಸರಿ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿಬಿಟ್ಟು ಅಣ್ಣ ಇಡ್ತಾ ಇದ್ದೆ. ನಮ್ಮದು ಸಂಜೆ ಎಡೆ ಅಂತಂದರೆ ಈವ್ನಿಂಗ್ ಟೈಮು 7 ಗಂಟೆ ಹಂಗೆ ಇಡುವಂಥದ್ದು. ಕೆಲವೊಬ್ಬರು ಮಧ್ಯಾಹ್ನ ಎಡೆ ಮಾಡ್ತಾರೆ, ಅದು ಭಾನುವಾರ ಬೀಳುತ್ತೆ. ಸೊ ಸಂಜೆ ಎಡೆಯವ್ರದ್ದು ಫಸ್ಟ್ ಹಿಂದಿನ ದಿನವೇ ಬಿದ್ದುಬಿಡುತ್ತೆ. ಸೊ ಸ್ಯಾಟರ್ಡೆ ನಾವು ಮಾಡಿದ್ವಿ. ಬೆಳಿಗ್ಗೆ ಎಡೆ ಇರೋವಂಥವ್ರು ಭಾನುವಾರ ಬೀಳುತ್ತೆ, ಅವರು ಮಧ್ಯಾಹ್ನ ಅರೌಂಡ್ 12 o'clock ಹಂಗೆ ಆ ಥರ ಎಡೆ ಇಡ್ತಾರೆ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಕಂಪ್ಲೀಟ್ ನಮ್ಮ ಆಂಟಿ ಪ್ರತಿಯೊಂದನ್ನು ನೀಟಾಗಿ ಮಾಡ್ತಾ ಇದ್ದಾರೆ. ಸೊ ನಾವು ಹೋಗೋಷ್ಟು ಆಲ್ರೆಡಿ ಆಂಟಿ ಅಡುಗೆ ಕೆಲಸ ಇರ್ಬೋದು, ಇಲ್ಲ ತಿಂಡಿಗಳಾಗಿರ್ಬೋದು, ಪ್ರತಿಯೊಂದನ್ನು ಮಾಡಿ ಮುಗಿಸಿದ್ರು. ಈ ಸರಿ ನಮ್ಮನ್ನು ಕರೆದಿದ್ರು, ಬಟ್ ತಿಂಡಿ ಮಾಡೋದಕ್ಕೆ ಹೋಗೋಕ್ಕಾಗಿಲ್ಲ, ಬಿಕಾಸ್ ಪಾಪು ಇರೋ ಕಾರಣ ಹೋಗೋದಕ್ಕಾಗಿರಲಿಲ್ಲ. ಸೊ ಕಜ್ಜಾಯ ಮಾತ್ರ ನಮ್ಮ ಮನೆಯಿಂದನೇ ಮಾಡ್ಕೊಂಡು ಹೋಗಿದ್ವಿ. ಆಂಟಿಗೆ ಕಜ್ಜಾಯ ಮಾಡೋದಕ್ಕೆ ಬರೋದಿಲ್ಲ. ಸೊ ಹೇಳಿದರು, ಕಜ್ಜಾಯನ ನೀವೇ ಮಾಡ್ಕೊಬನ್ನಿ ಅಂತ. ಆಂಟಿ ಅಂತಂದರೆ ನಮ್ಮ ಚಿಕ್ಕಮ್ಮ, ನಾನು ಆಂಟಿ ಅಂತಲೇ ಕರೆಯೋದು. ಸೊ ಅವ್ರು ಹೇಗೆ ಅಂತಂದರೆ ಒಂಥರ ನನಗೆ ಫ್ರೆಂಡ್ಗಿಂತ ಜಾಸ್ತಿ, ನಾವಿಬ್ಬರು ಮಾತಾಡ್ತಾ ಇದ್ದರೆ ಗಂಟೆಗಟ್ಟಲೆ ಮಾತಾಡ್ತಾನೆ ಇರ್ತೀವಿ. ಸೊ ಒಂಥರ ಕ್ಲೋಸ್ ಫ್ರೆಂಡ್ಸ್ ಅಂತ ಹೇಳ್ಬೋದು. ಯಾರು ನಮ್ಮನ್ನು ಅಮ್ಮ ಮಗಳು ಅನ್ನೋದೇ ಇಲ್ಲ, ಅಷ್ಟು ಮಾತಾಡ್ತಾ ಇರ್ತೀವಿ. ಸೊ ಹಾಗಾಗಿ ಕಜ್ಜಾಯ ನಾವೇ ಇಲ್ಲೇ ಮಾಡ್ಕೊಂಡು ಹೋಗಿದ್ವಿ. ನೋಡ್ತಾ ಇದ್ದೀರಲ್ಲ, ನಮ್ಮ ಚಿಕ್ಕಪ್ಪ ನಾವೇನೇನು ಮಾಡಿರ್ತೀವಲ್ಲ ಅದನ್ನು ಪ್ರತಿಯೊಂದನ್ನು ಎಡೆಗಿಡ್ತಾ ಇದ್ದಾರೆ. ತಿಂಡಿಗಳನ್ನೆಲ್ಲ ಬಂದ್ಬಿಟ್ಟು ನಾವಿಲ್ಲಿ ಫ್ರೈಡೇ ಮಾಡ್ಕೊಂಡಿರ್ತೀವಿ. ಅಂತಂದರೆ ಯಾವುದೇ ಮುಟ್ಟೊಟ್ಟಿಲ್ದೇ ಫ್ರೈಡೇನೇ ಮಾಡ್ಕೊಂಡಿರ್ತೀವಿ. ಸೊ ಅನ್ನ, ಸಾಂಬಾರು, ವಡೆ, ಪಾಯಸ, ಬಜ್ಜಿ, ಬೋಂಡ ಅದೇನೇ ಇದ್ರೂ ಪ್ರೆಸೆಂಟ್ ಡೇ ಅಂದರೆ ಸ್ಯಾಟರ್ಡೇ ಎಡೆ ಇಡೋದು ಸಾಯಂಕಾಲ ಅಂತಂದರೆ ನಾವು ಮಧ್ಯಾಹ್ನನೇ ಮಾಡೋದು. ಹಿಂದಿನ ದಿನ ಯಾವುದೇ ರೀತಿ ಮಾಡ್ಕೊಳ್ಳುವಂಥದ್ದಿಲ್ಲ. ಸೊ ನೋಡ್ತಿದ್ರಲ್ಲ, ಪ್ರತಿಯೊಂದು ಎಲ್ಲ ಥರದ ತಿಂಡಿ ಮಾಡಬೇಕು ಈ ಏಕಾದಶಿ ಹಬ್ಬದಲ್ಲಿ. ಸೊ ಮಹಾಲಯ ಅಮಾವಾಸ್ಯದಲ್ಲಿ ಕಂಪ್ಲೀಟ್ ನಾನ್ ವೆಜ್ ಇರುತ್ತೆ, ಈ ಹಬ್ಬದಲ್ಲಿ ಕಂಪ್ಲೀಟ್ ವೆಜ್ ಇರುತ್ತೆ. ಸೊ ಅವ್ರಿಗೆ ಯಾವ್ಯಾವ ಥರ ಇಷ್ಟ ಆಗುತ್ತೆ ಅಂದರೆ ಹಿರಿಯರಿಗೆ ಯಾರ್ಯಾರು ತೀರ್ಕೊಂಡಿರ್ತಾರಲ್ಲ ಅವ್ರಿಗೆ ಯಾವ್ಯಾವ ಥರ ಹಣ್ಣುಗಳಾಗಿರ್ಬೋದು, ಇಲ್ಲ ತಿಂಡಿಗಳಾಗಿರ್ಬೋದು, ಯಾವ್ಯಾವ ಥರ ಇಷ್ಟ ಆಗುತ್ತೆ ಆ ಥರದನ್ನೆಲ್ಲ ಮಾಡಿ ಬಡಿಸೋವಂಥದ್ದು. ಸೊ ಈ ವಿಡಿಯೋ ನೋಡ್ತಿರೋರು ಯಾರಾದರೂ ಏಕಾದಶಿ ಹಬ್ಬ ಸೆಲೆಬ್ರೇಷನ್ ಮಾಡ್ತಿದ್ರೆ ಹೇಗೆ ಮಾಡಿದ್ರಿ, ಯಾವ ಥರ ಮಾಡಿದ್ರಿ, ನಿಮ್ದು ಏನಾದರೂ ಬೆಳಗ್ಗೆ ಎಡೆನಾ ಇಲ್ಲ ಸಂಜೆ ಎಡೆನಾ ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ಕಂಪ್ಲೀಟ್ ಎಲ್ಲ ಬಡಿಸಾದ್ಮೇಲೆ ಒಬ್ಬೊಬ್ಬರಾಗಿ ಬಂದು ಪೂಜೆ ಮಾಡ್ತಾರೆ. ಪೂಜೆ ಅಂತಂದರೆ ಫಸ್ಟು ದೊಡ್ಡವರು, ಯಾರು ಮನೆಗೆ ದೊಡ್ಡವರು ಇರ್ತಾರಲ್ಲ ಹಿರಿಕರು ಅಂತ ಅವ್ರು ಮಾಡ್ತಾರೆ. ಅದಾದಮೇಲೆ ಮಕ್ಕಳು, ಮರಿ, ಮೊಮ್ಮಕ್ಕಳು ಎಲ್ಲ ಮಾಡ್ತಿರ್ತಾರೆ. ಸೊ ಅದಾದಮೇಲೆ ಮತ್ತೆ ಫೈನಲ್ ಆಗಿ ಒಂದು ಮಂಗಳಾರತಿ ಅಂತ ಮಾಡ್ತಾರೆ. ಮಂಗಳಾರತಿ ಮಾಡಾದಮೇಲೆ ಒಂದು 15ರಿಂದ 20 ನಿಮಿಷಗಳ ಕಾಲ ಡೋರ್ನ ಕ್ಲೋಸ್ ಮಾಡಿ, ಲೈಟ್ಸ್ ಎಲ್ಲ ಆಫ್ ಮಾಡಿ, ಒಂದೇ ಒಂದು ದೀಪವನ್ನು ಉರಿಯಾಕ್ಬಿಟ್ಟು ನಾವೆಲ್ಲ ಲೈಟ್ಸ್ ಎಲ್ಲ ಆಫ್ ಮಾಡಿ ಆಚೆ ಕಡೆ ಹೋಗ್ತೀವಿ ಬಾಗಿಲು ಹಾಕ್ಕೊಂಡು. ಏನಕ್ಕಪ್ಪ ಅಂತಂದರೆ ಏನಿಲ್ಲ, ನಾವು ಮಾಡಿರೋ ಅಡುಗೆನ ಬಂದು ಅವರು ಸ್ವರ್ಗದಿಂದ ಬಂದು ಊಟ ಮಾಡ್ತಾರೆ ಅನ್ನೋದು ಒಂದು ನಮ್ಮ ನಂಬಿಕೆ. ಯಾರೆಲ್ಲ ಈ ಥರ ಮಾಡ್ತೀರಾ ನನಗೆ ತಿಳಿಸಿ. ಸೊ ಹಬ್ಬ ಅಂದರೆ ಮನೇಲಿ ಮಕ್ಕಳೇ ಇಲ್ದಿದ್ರೆ ಚೆನ್ನಾಗಿರುತ್ತೆ. ನಮ್ಮ ಮನೇಲಂತೂ ಈ ಸರಿ 3 ಜನ ಮಕ್ಕಳಿದ್ರು. ನನ್ನ ಮಗಳೇ ತುಂಬ ಚಿಕ್ಕವಳು, ಅವಳು ಆನು ಅಂತಿರಲಿಲ್ಲ, ಊನು ಅಂತ ಇರಲಿಲ್ಲ. ಸೊ ನನ್ನ ತಮ್ಮನ ಮಗಳಿದ್ಲು, ಅವಳು ಸ್ವಲ್ಪ ಮಾಮೂಲಿ ತರಲೆ ಥರ ಮಾಡ್ತಿದ್ಲು. ಇನ್ನೊಬ್ಬ ನನ್ನ ತಮ್ಮ ಇದ್ದ, ಆ ಮಕ್ಕಳಿಗಿಂತ ಹೆಚ್ಚಾಗಿ ಅವನೇ ಆಡ್ತಿದ್ದ. ಸೊ ನೋಡ್ತಾ ಇರ್ಬೋದು, ಎಲ್ಲರದ್ದು ಪೂಜೆ ಮುಗೀತು. ಪೂಜೆ ಮುಗ್ದಾದ್ಮೇಲೆ 20 ನಿಮಿಷಗಳ ಕಾಲ ನಾವು ಹೋಗಿ ಡೋರ್ ಕ್ಲೋಸ್ ಮಾಡ್ತೀವಿ. ಅದಾದ ನಂತರ 20 ನಿಮಿಷ ಆದಮೇಲೆ ಯಾರು ಹಿರಿಕರು ಇರ್ತಾರಲ್ಲ, ಅಂದರೆ ಅವ್ರಿಗೆ ಇಷ್ಟ ಆಗೋವಂಥವ್ರು, ಅವ್ರ ಮಗ ಇರ್ಬೋದು, ಇಲ್ಲ ಅವ್ರ ಮೊಮ್ಮಕ್ಳು ಇರ್ಬೋದು. ಸೊ ಮಗ ಇದ್ರು ಅಂತ ಹೇಳ್ಬಿಟ್ಟು ಅವರೇ ಜಸ್ಟ್ ಡೋರ್ನ ಈ ಥರ ಕುಟ್ಬಿಟ್ಟು ಆಮೇಲೆ ಹೋಗ್ತೀವಿ ನಾವು ಒಳಗಡೆ. ಹೋದಾದ್ಮೇಲೆ ಮತ್ತೆ ಇನ್ನೊಂದ್ಸಲಿ ಮಂಗಳಾರತಿ ಮಾಡಿ, ಅದಾದ ನಂತರ ಎಡೆಗಿಟ್ಟಿರ್ತೀವಲ್ಲ ಅದನ್ನು ನಾವು ನೈವೇದ್ಯ ಅಂತ ಸ್ವೀಕರಿಸ್ತೀವಿ. ಅಂದರೆ ಅಲ್ಲಿ ಊಟ ಮಾಡಿರ್ತಾರಲ್ಲ ಅವರು, ಅದರಲ್ಲಿ ಯಾವುದಾದ್ರೂ ಒಂದು ರುಚಿ ಕಮ್ಮಿ ಆಗಿರುತ್ತೆ ಅನ್ನೋದು ನಂಬಿಕೆ. ಸೊ ಹಾಗಾಗಿ ಅವರು ಬಂದು ಊಟ ಮಾಡಿ ಹೋಗಿದ್ರೆ ಆ ಪದಾರ್ಥದಲ್ಲಿ ಒಂದು ರುಚಿ ಕಮ್ಮಿ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ದಟ್ ನಾನು ಏನೇ ಡೈಲಿ ವ್ಲಾಗ್ಸ್ ಹಾಕಿದ್ರು, ರೆಸಿಪೀಸ್ ವ್ಲಾಗ್ ಹಾಕಿದ್ರು, ಅಪ್ ಟು ಡೇಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈಸಿಯಾಗಿ ನನ್ನ ಚಾನಲ್ನ ಫೈಂಡ್ ಔಟ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.